ನಾನು ಆಸ್ಪತ್ರೆಗೆ ಹೋಗ್ಬೇಕಾಯ್ತಮ್ಮ. ಯಾಕೋ ಸೆನಕಿಲ್ಲ ಕಣೆ. ಆ ಹುಡುಗರಿಗೆ ಹೇಳಕ್ಕಿಲ್ಲೆ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗವು. ಯಾರು ನಿನ್ನ ಕರ್ಕೊಂಡು ಹೋಗಲ್ಲ. ನಾವು ಯೋಸ್ತೀನಿ ಅಂತ ನೋಡೋಣ. ಇಪ್ಪಟ್ಟು ಅವ್ರ ತಕ್ಕ ಹೋಗು, ನಿನ್ನ ಸಣ್ಣ ಮಗನ ತಕ್ಕ ಹೋಗಿ ಅಲ್ಲೇ ಇರು ಇನ್ಮೇಲಿಂದಾನ. ನಾವು ಯೋಸ್ತೀನಿ ಅಂತ ನೋಡೋಣ. ಸಾಕು ಈಸ್ತಿನ ನಾವು ನೋಡ್ಕೊಂಡಿದ್ದೀವಿ. ಇನ್ಮೇಲಿಂದಾನ ಅವ್ರ ತಕ್ಕ ಹೋಗು ನೀನು. ಅಲ್ಗೋಗಿ ಇನ್ಮೇಲಿಂದಾನ. ಯಾಕೆ ನೀನು ಮಾಡಿಕ್ಕಿರ ಮಾತ್ರ ಸುಮ್ಮನೆ ಇರ್ತೀಯ. 2 ದಿನ ಸೆನಕ್ಕಿಲ್ಲ ಅಂತೇಳಿ ಯಾತೋ ಮಾಡ್ದಿಲ್ಲದಕ್ಕೆ ಅಲ್ಲೇನೆ ಡುಬು 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 ಅಂತೀಯ, ಅಲ್ಗೆ ಹೋಗು ಅಂತೀಯ. ನನಗೆ ಎಲ್ಲಡೋ ಒಂಥರ ಬೆನ್ನೆಲ್ಲ ಸೇದುತ್ತೆ. ಕೈ ಕಾಲೆಲ್ಲ ನೋವು, ಒಂಥರ ನನಗೆ ತಲೆನೋವು ಬಂದಂಗೆ ಆಗುತ್ತೆ. ಅದಕ್ಕೇನೆ ಆಸ್ಪತ್ರೆಗೆ ಹೋಗಿ ಬರ್ಬೇಕು. ಜರ ಸೊಳಿ ಬೇರೆ ಬರ್ತವೆ. ಕಳಿಸು ಆ ಹುಡುಗರನ್ನ ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಇಲ್ಲ ನೀನೇ ಕರ್ಕೊಂಡೋಗು. ಬರೀ ನಾವೇ ನೋಡೋದ ತಮ್ಮನಿಂದ. ಹೋಗ ಅವನ್ ತಕ್ಕ ಸಣ್ಣ ಮಗನ್ ತಕ್ಕಿ. ಸುಮ್ಮನೆ ಹೋಗಿ ಅವನ್ ತೆಗಿದ್ರಾತು. ಹೋಗು ಇವಾಗ ಆ ಹುಡುಗನ ಬೇರೆ ಕರ್ಕೊಂಬತ್ತಾರೆ. ಅಲ್ಲಿ ನೋಡ್ಕೊಂಡು ಅವ್ರು ಸಾಕ್ರಿ ಮಾಡ್ಕೊಂಡು ಅಲ್ಲೇ ಇರು. ಸಾಕು ನಮ್ಮ ಮನೆಯಾಗ ಮಾಡಿದ್ದು. ನಾವು ಯೋಸ್ತಿ ನಮ್ಮ ತಂಗೆ ನೋಡ್ಕೊಂಬನ ನಿನ್ನ. ಹೋಗಲ್ಲಿರು. ಅವ್ರಿಗೂ ಗೊತ್ತಾಗಬೇಕು ಕಷ್ಟ ಸುಖ ಅಂದ್ರೇನು, ನೋಡ್ಕೊಂಬದು ಹೆಂಗೇನು ಅಂತ ಹೇಳಿ ಅವ್ರಿಗೂ ಗೊತ್ತಾಗಬೇಕು. ಹೋಗು ಅಲ್ಲೇ ಇರೋ. ಹೋಗಿ ಸಣ್ಣ ಮಗನ ತಕ್ಕ ಹೋಗು. ಅಲ್ಲ ನೀನು ಹಿಂಗೆ ಮಾತಾಡ್ತೀಯ. ಅಲ್ಲ ಯಾರನ್ನೋ ಅಂದಂಗೆ ಅಂತೀಯಲ್ಲೇ. ಹಂಗೇನೆ ಬದುಕು ಮಾಡ್ಬೇಕಾರೆ ಮಾತ್ರ ಸುಮ್ಮನಿದ್ದೆ. ಇವಾಗ ನೋಡಿ ಹಂಗೆ ಅಂತ ಹೇಳ್ತಾ ಇದೀಯ. ಅಲ್ಲ ನಾನು ಎಲ್ಲ ಬದುಕು ಮಾಡಿಕೊಟ್ಟು ರಾಗಿ ಅಕ್ಕಿ ಎಲ್ಲ ಪ್ರತಿಯೊಂದು ಮಾಡಿಕೊಟ್ರು ಹಿಂಗೆ ಮಾತಾಡ್ತೀಯಲ್ಲಿ. ಅಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ಕೇಳಿದ್ಕೆ ಅಲ್ಲೇ ಹೋಗು ಅಂತ ಹೇಳ್ತಾ ಇದೀಯ. ನಿಮ್ಮಜ್ಜಿದು ಏನಂತಿ ಯಾತ ಹೇಳ್ತಾ ಐತಿ. ಎಲ್ಲರ ಬಗ್ಗೆ ಸಣ್ಣ ಮಗನ್ ತಕ್ಕ ಹೋಗು ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೂ ಕಷ್ಟ ಸುಖ ಅಂದರೆ ಏನು ಅಂತ ಹೇಳಿ ಗೊತ್ತಾಗಲಿ ಅಂತ ಹೇಳಿ ಅದಕ್ಕೆ ಸಣ್ಣ ಮಗನ್ ತಕ್ಕ ಹೋಗು ನೀನು. ಸಿದ್ಲಿಂಗಂತಕ್ಕೆ ಅವನಿಗೂ ಗೊತ್ತಾಗಬೇಕು. ಹೀಗೆಲ್ಲ ಮಸ್ತ ದುಡ್ಡ ಮಾಡಿ ಗಂಟು ಕಟ್ಟಿ ಇಕ್ಕ್ಯಾಣವ್ನಿ. ಮಸ್ತಾಗೆ ದುಡ್ಡು ಮಾಡ್ಯವನಿ. ಎಲ್ಲ ಬೆಳೆ ಬೆಳೆದವನಿ. ಎಲ್ಲನ ಮಾಡ್ಕೊಂಡಿದ್ದಾನೆ. ಅದಕ್ಕೇನೆ ಹೋಗು ನಿನ್ನ ಸಣ್ಣ ಮಗನ್ ತಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹೋಗಿ ಅಲ್ಲೇ ಮಾಡಿಕೊಂಡು ಇದ್ರಾತ ಅವಳು ನೋಡ್ಕೊಂತಾಳೆ. ಅವಳ ತಾಗೆ ಇದ್ರಾತ ಅವ್ರ ತಾಗೇನಿ. ಅವರೇ ನೋಡ್ಕೊಂತಾರೆ. ಪಾಪ ಯೋಸ್ತಿಂದ ಇವ್ರ ಮನೆಯಾಗೆ ಇದೆಯಮ್ಮ. ಪಾಪ ಅವರು ಹೆಂಗೆ ನೋಡ್ಕೊಂತಾರೆ ಹೇಳು. ಹೋಗ್ಬೇಕು ಅಲ್ಗೂ ಕಷ್ಟ ಸುಖ ಅಂದರೆ ಏನು ಅಂತ ಅವ್ನಿಗೂ ಗೊತ್ತಾಗಲಿ. ಮಸ್ತ ದುಡ್ಡು ಕುಡಿಕ್ಯಾಣವ್ನಿ ನಿನ್ನ ಸಿದ್ಲಿಂಗ. ನಿನ್ನ ಸಣ್ಣ ಮಗ ಮಸ್ತ ದುಡ್ಡು ಕುಡಿಕ್ಯಾಣವ್ನಿ. ಹೋಗು ನಿನ್ನ ಸಣ್ಣ ಮಗನ ತಾಕಿ ತಿಮ್ಮಜ್ಜಿ. ಅಲ್ಲ ನೀನು ನಿನ್ನ ಸಣ್ಣ ಮಗನ ತಕ್ಕ ಹೋಗಲ್ ಕಣ ತಿಮ್ಮಜ್ಜಿ. ನೀನು ಬರೇ ಇಲ್ಲೇ ಇದ್ದರೆ ದೊಡ್ಡ ಮಗನ ತಾಗೆ. ಅಲ್ಲ ಅವನೇನು ಮಗ ಅಲ್ವಿ, ಅವನೇನು ನೋಡ್ಕೊಬಾರ್ದು. ಹೋಗಲ್ರಿ. ಹೋಗಲ್ಲ. ನಾವು ಬಾಯಿ ಬಿಟ್ಟು ಹೇಳ್ಬೇಕು ಅದನ್ನು. ಹೋಗಮ್ಮ ಅಂತ ಹೇಳಿ ಆಲೇನೆ ಇವತ್ತಿಂದಲೂ ಸೆನಕಿಲ್ ಕಣೆ. ನಾವು ಹೇಳಿ ತೋರ್ಸೋಣ. ನಾವು ಅದಕ್ಕೇನೆ ಸುಮ್ಮನಾಗಿದ್ದೀವಿ. ಮೊನ್ನೆಯಿಂದಂತೂ ಬೋಲ್ ಚೆನ್ನಾಗಿಲ್ಲ. ಈ ವಾರದಿಂದ ಕರ್ಕೊಂಡು ಹೋಗ್ತಲೇ ಇದ್ದೀವಿ ಆಸ್ಪತ್ರೆಗೆ. ನಾವಿನ್ನೇ ಒಟ್ಟು ಕರ್ಕೊಂಡು ಹೋಗೋಣ ಒಟ್ಟು ನೋಡಾನಿ. ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಹೋಗ್ಲೇಳು. ನಾವು ಇಸ್ತೀನಿ ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾಳೆ ಭಾಗ್ಯಮ್ಮ. ತಿಳ್ಕೊಳಲ್ಲ ತಕಯ್ಯ. ಅದೇ ನಮ್ಮ ತಿಮ್ಮಜ್ಜಿನ ಸಿದ್ಲಿಗನ್ ತಕ್ಕ ಹೋಗು ಅಂತ ಹೇಳಿ ಹೇಳ್ತಿದ್ವಿ. ಸಣ್ಣ ಮಗನ ತಕ್ಕ ಹೋಗಮ್ಮ ಇಪ್ಪಟ್ಟು ಅಲ್ಲಿ 1-2 ದಿನ ಇರು ಅಂತ ಹೇಳಿ ಹೇಳ್ತಿದ್ವಿ. ಅವಜ್ಜಿ ಹೋಗಲ್ಲ ಅಂತಾಳೆ. ಅವ್ರ ಮನೆಯಾಗ ಒಟ್ಟು ನನಗೆ ರೂಢಿ ಇಲ್ಲಮ್ಮ. ನನಗಿಲ್ಲೇ ಇದ್ದು ರೂಢಿ ಆಗೈತೆ. ಅವ್ರ ಮನೆಯಾಗ ಇರೋಕ್ಕಾಗಲ್ಲ ನನಗೆ. ಅದಕ್ಕೆ ಹೋಗಕ್ಕೆ ಸರ್ ಬರಲ್ಲ ಅಂತಂದರೆ ಇವಳು ಏನಂಗೆ ಹೋಗು ಅಂತಾಳೆ. ಅದು ಹೆಂಗೆ ಹೋಗ್ತಾರಮ್ಮ. ನಾನು ಇಲ್ಲೇ ಇದ್ದಾಳೆ ರೂಢಿ ಆಗೈತೆ. ಇವಾಗ ಆಸ್ಪತ್ರೆಗೆ ಹೋದರೆ ಇಂಜೆಕ್ಷನ್ ಮಾಡಿಸ್ಕೊಂಬಂದ್ರೆ ಜ್ವರ ಸಳಿ ಎಲ್ಲ ಹೋಗುತ್ತೆ. ಚೆನ್ನಾಗಿರ್ತೀನಿ. ರಾತ್ರಿ ಎಲ್ಲ ಜ್ವರ ಬಂದಿದ್ದು ಅದಕ್ಕಾಗಿ ಕರ್ಕೊಂಡು ಹೋಗಮ್ಮ ಅಂದರೆ ಸಿಟ್ಟಾಗ್ತಾಳಲ್ಲೇ ಲಲ್ತಮ್ಮ. ಅಯ್ಯೋ ಹೋಗು. ಇವಾಗ ಅಲ್ಲಿ ಸಿದ್ಲಿಂಗ ಮನೆಯಾಗೆ ಅವಳಿಗೆ ಜಿಂಬೆನೂ ಇಲ್ಲ. ಅಲ್ಲೇ ಮಾಡಿಕೊಂಡು ಅಲ್ಲೇ ಇರು. ಮಸ್ತಾಗಿ ದುಡ್ಡು ಕುಡಿಕ್ಯಾಣವನಂತೆ. ಎಲ್ಲ ತಂದು ಕೊಡ್ತಾನೆ ನಿನ್ನ ಮಗ ಮಾಡ್ಕೊಂಡು ಅಲ್ಲೇ ಇರೋರು. ಅವಳು ಏರ್ಗಿಗೆ ಹೋಗಿ ಅವಳು ಏರ್ಗಿಗೆ ಹೋದಾಳು. ಬರೋವರೆಗೂ ಅಲ್ಲೇ ಇರು ಸುಮ್ಮನೆ ನಿನ್ನ ಮಗಂತಾಗಿ. ಅಂತ ಹೋಗು ತೋರಿಸು ಅಂತ ತೋರಿಸ್ತಾನೆ. ಅಯ್ಯೋ ಮಗ ಅಂತೂ ಇದಾನೇನು ಬೇಡ ಕಣಿ ರಾಜಮ್ಮ. ಇದಾನೇನು ಬೇಡ ಹಂಗಿಲ್ಲ ಬಿಡು. ಚೆನ್ನಾಗಿದ್ದಾನೆ. ನಾನು ನೋಡ್ಕೊಂಬಂದೆ. ಏನು ಮಾಮಾರು 3 ಆಟ ಆಡ್ಸೋರು. 3 ಹೆಂಗೆ ನೋಡ್ಕೊಂಬರೆ ತಾಯಿ. ಹೆಂಗೇನಿ ಏನು ಅದೃಷ್ಟ ಮಾಡೈತಾ ಹುಡುಗ. ಆತಿವಾಗ ಅವ್ರ ಮನೆಯಾಗ ಯಾವ ಹುಡುಗರು ಇಲ್ವಲ್ಲ. ಅದಕ್ಕೆ ನೋಡ್ಕೊಂತಾರೆ. ಯಾವನ ಹುಡುಗರು ಇದ್ದರೆ ನೋಡ್ಕೊಂತಿರ್ಲಿಲ್ಲ. ಅವ್ರ ಮನೆಯಾಗ ಯಾವನು ಇವಾಗ ಮಕ್ಕಳಿಲ್ವಲ್ಲ. 3 ಜನನೂ ಇದ್ದಾರೆ. ಅವ್ರಿಗಿನ್ನೂ ಆಗಿಲ್ಲ. ಅದಕ್ಕೆ ಅವಳಿಗೂ ದೊಡ್ಡಾಳ್ಗೂ ಆಗಲಿಲ್ಲ. ದೊಡ್ಡ ಸೊಸಿಗೂ ಇನ್ನು ಇವು ಕೆಲ್ಡಕ್ಕೂ ಮದುವೆನೇ ಇಲ್ವಲ್ಲ. ಅದಕ್ಕೆ ಹುಡುಗರು ಇಲ್ಲದಕ್ಕೆ ನೋಡ್ಕೊಂತಾ ಇದ್ದಾವೆ. ಅಯ್ಯೋ ಏನು ಹಂಗೆ ಅವಳಂತೂ ಶ್ರೀದೇವಿ ಕೆಳಕ್ಕೆ ಬಿಟ್ಟರೆ ಕೆಟ್ಟೇನೋ ಅಮ್ಮಂಗೆ ಸಾಕ್ತಾ ಇದ್ದಾಳೆ ಕಣಿ ಆ ಹುಡುಗನ್ನ. ಅಯ್ಯೋ ಗಂಡು ಹುಡುಗಾಗಿರೋದ್ಕೋ ಅದಕ್ಕೂ ಬಲ್ ಚೆನ್ನಾಗೈತೆ. ಹಂಗೆ ಬೆಳ್ಳಗೈತೆ ಹಂಗೇನಿ. ಹೆಂಗೈತೆ ಹಂಗೇನಿ. ಅವಳಂತೂ ಹೆಂಗೆ ನೋಡ್ಕೊಂತಾಳೆ ಅನ್ಬೇಡ. ಬೆಳ್ಳಗಿರೋದ್ಕೋ ಅದಕ್ಕೂ ಬಲ್ ಚೆನ್ನಾಗಿ ನೋಡ್ಕೊಂತಾಳೆ.
ಮಕ್ಕಳಿಲ್ಲ ಅದಕ್ಕೆ ನೋಡ್ಕೊಂತಾಳೆ. ಮಕ್ಕಳಿದ್ದಿದ್ರೆ ಅವಳ ಎರಡು ಹುಡುಗರು ಇದ್ದಿದ್ರೆ ಅವಳು ಬಿಡತ್ತೆಲ್ಗನ ಹೋಗ್ಲಿ ಹೇಳು ಅಂಬಳು. ಮಕ್ಕಳಿಲ್ವಲ್ಲ ಅದಕ್ಕೆ ನೋಡ್ಕೊಂತಾಳೆ. ಅವರಿಬ್ಬರಳು ದುಡ್ಕೊಂಬತ್ತಾರೆ ಅದಕ್ಕೆ ನೋಡ್ಕೊಂತಾಳೆ. ಅವಳಿಲ್ಲ ಅಂದರೆ ನೋಡ್ಕೊಂತಿರ್ಲಿಲ್ಲ. ಅವಳಿಗೆ ಎರಡು ಹುಡುಗರು ಇದ್ದಿದ್ರೆ ಮಕ್ಕಳಿಲ್ವಲ್ಲ ಅಲ್ಲೇ ಸ್ಯಾನೆ ವರ್ಷ ಆತಾವಳಿ ಮಕ್ಕಳಿಲ್ಲ ಅದಕ್ಕೆ ನೋಡ್ಕೊಂತಾಳೆ. ಅಯ್ಯೋ ಮೂವರು ಬೋಲ್ ಚೆನ್ನಾಗಿ ನೋಡ್ಕೊಂತಾರೆ. ಮೂವರು ಮಾವುಗಳು ಹೆಂಗೆ ನೋಡ್ಕೊಂತಾರೆ ಹಂಗೇನೆ. ಮೂರಿದ್ರು ಮೂವರು ಹಂಗೆ ಹೆಂಗೆ ನೋಡ್ಕೊಂತಾರೆ ಅಂತಲೇ ನಿಮ್ಮ ಬೋಲ್ ಚೆನ್ನಾಗಿ ನೋಡ್ಕೊಂತಾರೆ ಬಿಡು. ಅವಳು ಗಿರ್ಜಿಂಬಿನಂತೂ ಬಿಡತ್ತ. ತಂಗಿ ತಂಗಿ ಅಂತ ಇರೋಳೊಬ್ಳು ತಂಗಿ ಅಂತ. ಅಯ್ಯೋ ಅಯ್ಯೋ ನೋಡ್ಬೇಕು ಹಂಗೇನೆ. ಅಯ್ಯೋ ಯಾರು ನೋಡ್ತೀಯ ಯಾರ್ದು ಬಿಡ್ತೀಯ ಮಂಗಾಗುತ್ತೆ. ಅದಕ್ಕೆ ಇವಾಗ ನೇನು ಸಿದ್ಲಿಂಗ ಒಬ್ಬನೇ ಇದ್ದಾನೆ ಹೋಗುತ್ತೆ ಮಜ್ಜಿ ಸುಮ್ಮನೆ ಅವ್ರು ತಗೊಂಡೆಳ್ದೀನಿ ಇರು ಪಾಪ ಇವ್ರು ಯೋಸ್ತೀನಿ ಅಂತ ನೋಡ್ಕೊಂತಾರೆ ನಿನ್ನ. ಅದನ್ನೇ ಹೇಳ್ತಾ ಇದ್ದಮ್ಮ. ಮಸ್ತ್ ತಗೋನಂತಡಿ ಹೋಗಿರೋ 5,000 6,000 ದುಡ್ಕೊಂಬತ್ತಾನೆ ನಿನ್ನ ಮಗ ಹೋಗಿ ಅಲ್ಲಿರಮ್ಮ ಅಂತ ಹೇಳಿ. ನೋಡು ದೊಡ್ಡ ಮಗೊಂದು ಯಾತು ನಡೆಯಲ್ಲ ನಿಂದು. ನೋಡಿದೀಯ ದೊಡ್ಡ ಮಗ ಯಾತೂ ದುಡಿಯಲ್ಲ ಏನಿಲ್ಲ ಬರೀ ಅಲ್ಲೂ ಇಲ್ಲೂ ಓಡಾಡ್ಕೊಂಡಿರೋದೇ ಆಗುತ್ತೆ. ದೊಡ್ಡ ಮಗೊಂದು ಅಕ್ಕೇನಿ ನೋಡಿದೆಯಲ್ಲ ನೀನು. ಸುಮ್ಮನೆ ಹೋಗಿ ನಿನ್ನ ಸಣ್ಣ ಮಗನ ತೆಗೀರು. ಅವನು ಬೋರ್ ಪಾಯಿಂಟ್ ಮಾಡೋಕೆ ಹೋದ್ರೆ ಅವನ ತಡಿಗೆ ಹೆಂಗೆ ದುಡ್ಕೊಬತ್ತಾನೆ ನೋಡು. ತಿಳಿಯಲ್ಲ ಅಂದು ನಿನ್ನ ಸಣ್ಣ ಮಗ ಹೆಂಗೆ ದುಡಿತಾ ಇದ್ದಾನೆ. ಬೋರ್ ಪಾಯಿಂಟ್ ಮಾಡೋಕೆ ಹೋಗ್ತಾನೆ, ಎಲ್ಲಾದ್ರಾಗೂ ದುಡಿತಾನೆ. ಹೊಲ್ದಾಗೂ ಬೆಳೆ ಬೆಳಿತಾನೆ, ಎಲ್ಲ ಕೆಲಸ ಮಾಡ್ತಾನೆ, ಪ್ರತಿಯೊಂದು ಮಾಡ್ತಾನೆ. ಇಂಥದ್ದು ಮಾಡಲ್ಲ ಅಮ್ಮಂಗಿಲ್ಲ. ಹೋಗು ಸುಮ್ಮನೆ. ನಮ್ಮ ಎರಡು ಹುಡುಗರು ಅವು ಅಲ್ಲೂ ಇಲ್ಲೂ ಹೋಗ್ತಿರ್ತಾವೆ, ಕೆಲ್ಸಗಳು ಇರ್ತವೆ. ಹೋಗು ನೀನು ಸುಮ್ಮನೆ ಹೋಗಿ ಅಲ್ಲೇ ಇರೋದು ಕಲಿ. ಹೋಗಿ ಅವ್ನು ಸಿದ್ಲಿಂಗನ ಕರ್ಕೊಂಡು ಆಸ್ಪತ್ರೆಗೆ ಹೋಗು. ನಾನು ಹೋಗಲ್ತಾಯಿ, ನನಗೆ ಒಟ್ಟು ಅಲ್ಲಿ ರೂಢಿ ಇಲ್ಲ. ನಾನು ಅವತ್ತು ಹೇಳಿದ್ ನಾನು ಹೋಗಲ್ಲ ಅಂತೇಳಿ ತಿರ್ಗಾಗ್ಲೆಲ್ಲ ಹೇಳ್ತೀಯ. ಹೋಗು. ಅಂತಾಗೆ ದುಡ್ಡು ಇದೆ ನಿಮ್ಮ ಸಿದ್ಲಿಂಗಂತಾಗೆ ಹೋಗಿ ಅಲ್ಲೇ ತೋರಿಸ್ಕೆ. ಪಾಪ ಇವ್ರು ದುಡ್ಡು ಇಲ್ದಾರ ತಗೊಂಬಂದು ಆಸ್ಪತ್ರೆ ತೋರಿಸ್ರಿ ಅಂದರೆ ಹೆಂಗಾಗುತ್ತೆ. ಸಿದ್ಲಿಂಗರ್ತಕೇನೆ ಹೋಗು. ಸಿದ್ಲಿಂಗಂತಕ್ಕೆ ಹೋಗಿ ಇರು. ಸುಮ್ಮನೆ ಅಲ್ಲೇ ಮಸ್ತ ರಾಗಿ ಬೆಳೆದ ಮುದ್ದೆ ಉಂಡ್ಕೊಂಡು ಅಲ್ಲೇ ಇರು. ಅದನ್ನೇ ಹೇಳ್ತೀವಿ. ಈಗ ಬಸ್ಲಿಗೆ ಅರ್ಥ ಆಗಲ್ಲ. ಹೇಳ್ತೀನಿ ಮಜ್ಜಿಗೆ ಬರ್ಲಿಕ್ಕೆ ಕೇಳಬೇಕು. ಹೊಸ್ಪಟ್ಟಿ ಹೇಳಿದ್ರೆ ಗೊತ್ತಾಗಲ್ಲ. ನಾನು ಹೋಗು ನೀವು ಹೋಗ್ಕೊಂಡು ಸೆನಕ್ಕಿರಬೇಕು, ದುಡ್ಡಿಂದೆಲ್ಲ ತಿಳ್ಕೋಬೇಕು ಏನು ಎತ್ತ ಅಂತ ಹೇಳಿ ನೀನು ಅಲ್ಲಿದ್ದರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಹೋಗಲ್ಲ. ಅಯ್ಯಪ್ಪ ಅವಳು ಏನು ತವ್ರ ಮನೆಗೆ ಹೋದಳು ತಿರುಗ್ದಂಗೆ ಇದ್ದಾಳೆ. ಮೂವರಣ್ಣ ಇರೋನು ಹಂಗೆ ನೋಡ್ಕೊಂತೀವಿ ಅಂತ ಇಕ್ಕೊಂಡವ್ರಿ. ಒಬ್ಬೊಬ್ಬೊಬ್ಬ ಏನು ಹಂಗೆ ಏನು ಗಂಡು ಹುಡುಗಾಗೈತೆ ಅಂತೇಳಿ ಮೆರೆಸ್ತಾ ಇದ್ದಾರೆ ಬಿಡು. ಇಲ್ಲೇ ನನಗೆ ಇಬ್ಬರು ಗಂಡು ಮಕ್ಳು ಇದ್ದಾರಲ್ಲ ಮೊಮ್ಮಕ್ಕಳು, ಇವರೇ ನೋಡ್ಕೊಂತಾರೆ. ಅವನೇನೇನು ಸಿದ್ಲಿಂಗೇನು ನೋಡ್ದಿದ್ರು ಟಪೆ. ಅವನು ನೋಡ್ರಿ ಟಪೆ ಗಿರ್ಜಿಂಬೇನು ನೋಡ್ದಿದ್ರು ಟಪೆ. ಸಾಕು ಇವರೇ ನೋಡ್ಕೊಂತಾರೆ. ನನ್ನ ಎರಡು ಗಂಡು ಹುಡುಗರು ಇದಾವಲ್ಲ ಗಂಡು ಮಕ್ಕಳು. ಹೋಗಿ ಕೆಲ್ಸಗಳಿರ್ತವೆ, ಸುಮ್ಮನೆ ಹೋಗಿ ಹತ್ಕಲಿ ನೀನು. ಒಳ್ಳೆ ಮಾತನಾಗ ಹೇಳ್ತೀನಿ. ಈ 3 ದಿವಸದಿಂದ ಹೇಳ್ತಾ ಇದ್ದೀನಿ ಹೋಗು ಸುಮ್ಮನೆ ಅಲ್ಲಿರು ಅಂತ ಹೇಳಿ ಇವತ್ತು ಹೇಳಿರೋ ಕೇಳಲ್ ಕಣಿ ಒಜ್ಜಿ. ಬುಲ್ ಒಳ್ಳೆಯಲ್ಲ ಎಲ್ಲನ ಬಿಡು ಹೋಗುತ್ತೆ. ನೀನು ಯಾಕೆ ತಲೆ ಕೆಡಿಸಿ ಅಂತ ಹೆಂಗೆ. ನಾನು ಎಲ್ಲನ ಮಾಮ್ಗಳು ಕೈಚೇನು ಕೊಳ್ಚೇನು ಉಂಗ್ರೆಲ್ಲ ಮಾಡ್ಸಾಕ್ರಿ ಅಂದೆ ಎಲ್ಲ ಮಾಡಿಸ್ತೀವಿ ಅಂತಿದ್ರು ಕಣಿ. ಎಲ್ಲ ಮಾಡಿಸ್ತೀವಿ ನಾವು ನೋಡ್ಕೊಂತೀವಿ ಅಂತ ಹೇಳ್ತಿದ್ರು. ಮಾಮ್ಗಳು 3 ಇದ್ದೀರಾ, 3 ಒಂದೊಂದು ಮಾಡಿಸಾಕ್ರಿ ಅಂತ ಹೇಳಿ ಹೇಳ್ತಿದ್ದೆ ನಾನು. ಒಬ್ರು ಕೈಚೇನು ಮಾಡಿಸ್ರಿ, ಒಬ್ರು ಕೊಳ್ಚೇನು ಮಾಡಿಸ್ರಿ, ಒಬ್ರು ಉಂಗ್ರ ಮಾಡಿಸ್ರಿ ಅಂತ ಹೇಳಿ ನಾನು ಎಲ್ಲ ಹೇಳ್ತಿದ್ದೆ. ಮಾಡಿಸ್ತೀವಿ ಅಂಬರು. ಹುಡುಗನಂತೂ ಹೆಂಗೆ ನೋಡ್ಕೊಂಬರಿ ತಾಯಿ ಹಂಗೇನಿ. ಬುಲ್ ಚೆನ್ನಾಗಿ ನೋಡ್ಕೊಂತಾರೆ. ಹೊಸ ಬಟ್ಟೆ ತಂದವ್ರೆ ಹೆಂಗೆ ನೋಡ್ಕೊಂತಾರೆ ಹಂಗೇನಿ. ಇರೋಳೊಬ್ಳು ತಂಗೆಲ್ಲ ನೋಡ್ಕೊಂಬಿ. ಅವಳು ಗಿರ್ಜಿಂಬೇನೋ ತಿಳಿದಿರಲಿಲ್ಲ, ತಿಕ್ಲಿದ್ದಂಗಿದ್ಲು. ಈಗ ಸೆಣಕ್ಕಾಗಿ ಅವಳೆ ಅದಕ್ಕೆ ನೋಡ್ಕೊಂತಾರೆ. ಅವಾಗ್ಲಂಗೆ ಇದ್ದಿದ್ರೆ ಅವ್ರೇನು ನೋಡ್ತಿರ್ಲಿಲ್ಲ. ನೋಡೋಣ ಅವಳು ಈ ದೇವಸ್ಥಾನ ಇರುತ್ತೆ ಅಂತ. ಆಲೇನೆ ಇವಳು ನನ್ನ ದೊಡ್ಡ ಸೊಸೆ ಆಲೇನೆ ಸಿದ್ಲಿಂಗಂತಕ್ಕೆ ಹೋಗು ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾಳೆ. ಸೆನಕ್ಕಿಲ್ಲ ಅಂತ ಹೇಳಿ 2 ದಿನ ಸೆನಕ್ಕಿಲ್ಲ, ಬೋಲ್ ಸೌಳಿ ಜ್ವರ. 6 ದಿನದಲ್ಲ ಸೆನಕ್ಕಿಲ್ಲ, 2 ದಿನ ಅಂತೂ ಬೋಲ್ ಚೆನ್ನಾಗಿಲ್ದಂಗೆ ಆಗೈತಿ. ಅದಕ್ಕೆ ಸೆನಕ್ಕಿಲ್ಲ ನೀನು ಅಲ್ಗೋಗು ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾಳೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.